ನನ್ನೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಈ ದಿನ ನನ್ನ ಕೆಲಸ ಕಳೆ ಔಷಧಿ ಹೊಡೆಯೋದಕ್ಕೆ. ಕಳೆ ಔಷಧಿ ತುಂಬಾ ಹೆಚ್ಚಾಗಿ ಬೆಳೆದುಬಿಟ್ಟಿದೆ. ಹಾಗಾಗಿ ನಾನು ಬಳಸ್ತಾ ಇರೋಂಥದ್ದು ಗ್ಲೋಮಿನೋ 100 ಲೀಟರ್ಗೆ 1 ಲೀಟರ್ ಅನ್ನುವ ಪದ್ಧತಿಯಲ್ಲಿ 200 ಲೀಟರ್ಗೆ 2 ಲೀಟರು, ಮತ್ತು ಸಾಲ್ಟ್ನ ಒಂದು ಲೀಟರ್ಗೆ 2 ಪಾಕೆಟ್ ರೀತಿಯಲ್ಲಿ ಅಥವಾ 1 ಪಾಕೆಟ್ ರೀತಿಯಲ್ಲಿ ಹಾಕೊಳ್ಬೋದು. ಹೆಚ್ಚಾಗಿ ಆದರೆ 2 ಪಾಕೆಟ್ನ ಹಾಕ್ಕೊಂಡ್ರೆ ಒಳ್ಳೆಯದು. ಮತ್ತು ಇದ್ರ ಜೊತೆಯಲ್ಲಿ ಮ್ಯಾಕ್ಸ್ನ ಹಾಕುವಂಥದ್ದು. ಮ್ಯಾಕ್ಸ್ನ ಹಾಕ್ಕೊಂಡ್ರೆ ಸ್ವಲ್ಪ ಬೇಗ ಸುಟ್ಟೋಗುತ್ತೆ ಅನ್ನೋದು ಇದು ನನ್ನ ದಿನನಿತ್ಯದ ಬ್ಲಾಗ್ ಆಗಿರುತ್ತೆ. ಹಾಗಾಗಿ ದಯವಿಟ್ಟು ರೈತರಿಗೆ ಸಪೋರ್ಟ್ನ ಮಾಡಿ ಅಂತ ಹೇಳ್ತಾ, ಈ ರೀತಿಯಾಗಿ ನೋಡಿ ನಮ್ಮ ಔಷಧಿ ಹೊಡೆಯುವಂಥದ್ದು, ಸಿಂಪಡಣೆ ಮಾಡುವಂಥದ್ದು. ತೋಟದಲ್ಲಿ ಹೆಚ್ಚಾಗಿ ನಾನು ಕಳೆ ಔಷಧಿನ ಹೊಡೆಯೋದಿಲ್ಲ, ವರ್ಷಕ್ಕೊಂದು ಬಾರಿನೇ ಮಾತ್ರ ಹೊಡೆಯುವಂಥದ್ದು. ಯಾಕೆಂದರೆ ಸೂಕ್ಷ್ಮಾಣು ಜೀವಿಗಳು ಸತ್ತೋಗುತ್ತೆ. ಬೇರೆ ಟೈಮಲ್ಲಿ ಮಿಷಿನರಿ ಕಟಿಂಗ್ ಮಿಷಿನಲ್ಲೇ ನಾನು ಹೊಡ್ಕೊಂಡ್ಬಿಡ್ತೀನಿ. ಹಾಗಾಗಿ ಅದು ಕೃತಕವಾಗಿ ಗೊಬ್ಬರ ಆಗುವಂಥದ್ದು ಇದೆ. ಹಾಗಾಗಿ ಪ್ರಕೃತಿಯ ನಿಯಮವಾಗಿರ್ತದೆ ಇದು. ನಾನು ಹೆಚ್ಚಾಗಿ ಹೊಡೆಯೋದಿಲ್ಲ. ದಯವಿಟ್ಟು ಯಾರು ಕೂಡ ಕಳೆ ಔಷಧಿನ ಹೆಚ್ಚಾಗಿ ಹೊಡಿಬೇಡಿ. ಆದರೆ ಭೂಮಿಯ ಫಲವತ್ತತೆ ಕಮ್ಮಿ ಆದ್ದರಿಂದ ನೋಡಿ, ಇಲ್ಲಿ ನನ್ನ ಮಿಷಿನರಿ ಅಂದರೆ ರಾತ್ರಿ ಹೊತ್ತು ನೀರಿಗೆ ಆನ್ ಮಾಡಲಿಕ್ಕೆ ಬಂದಾಗ ತೊಂದರೆಗಳು ಆಗಬಾರ್ದು ಅನ್ನೋದಕ್ಕೋಸ್ಕರ ಇಲ್ಲಿ ಕೂಡ ಹೊಡೆದು ಸಿಂಪಡಣೆ ಮಾಡ್ತೀನಿ. ಈ ರೀತಿಯಾಗಿ ಸಿಂಪಡಣೆ ಮಾಡ್ತಾಯಿರ್ತೀನಿ. ದಯವಿಟ್ಟು ರೈತ ಬಾಂಧವರು ರೈತರಿಗೆ ಸಪೋರ್ಟ್ನ ಮಾಡಿ ಅಂತ ಹೇಳ್ತಾ, ಇದು ನನ್ನ ದಿನನಿತ್ಯದ ಇನ್ಮೇಲೆ ಬ್ಲಾಗ್ಸ್ ಬರ್ತಾ ಇರ್ತದೆ. ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ನೋಡಿ ಈ ರೀತಿಯಾಗಿರ್ತದೆ. ದಯವಿಟ್ಟು ಎಲ್ಲರೂ ಖುಷಿಯಾಗಿರಿ, ಹ್ಯಾಪಿಯಾಗಿರಿ. ಕೃಷಿ ಜೀವನವನ್ನು ಅನುಭೋಗಿಸಿ, ಕೃಷಿಕರು ಯುವಕರು ಈ ಕೃಷಿಗೆ ಬನ್ನಿ ಅಂತ ಹೇಳ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ರೈತ.